ಬರ್ಗೀಯ ಶಿವರಾಯ ಉತ್ಸವ 2024ರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಶ್ರೀ ವೇದಮೂರ್ತಿ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ರಾಚೋಟೇಶ್ವರ ಮಠ ಬರ್ಗಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗ ತಾನೇ ಅತ್ಯದ್ಭುತವಾಗಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಧರ್ಮ ರಕ್ಷಣೆ ಬಗ್ಗೆ ಅದ್ಭುತವಾಗಿ ಮಾತನಾಡಿದಂಥ ಪೂಜ್ಯರಾದಂತಹ ಶ್ರೀ ಕ್ರಾಂತಿ ಯೋಗಿ ಪರಮ ಪೂಜ್ಯರು ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳು ಶಿವಾನಂದ ಮಠ ಮೈಗೂರವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಇಲ್ಲಿನ ಸ್ಥಳೀಯ PKPSನ ಮಾಜಿ ನಿರ್ದೇಶಕರಾದಂತಹ ಗುರುಗಳಾದಂಥ ಶ್ರೀ ಗುರುಪಾದಯ್ಯ ಶಿರೂರಲ್ಲಿ ನಮಸ್ಕರಿಸಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ನಮ್ಮ ಬಾಗಲಕೋಟೆ ಜಿಲ್ಲೆಯ BJP OBC ಕಾರ್ಯದರ್ಶಿಗಳಾದಂಥ ನಂದು ಗಾಯಕ್ವಾಡ್ ಅವರೇ, ಶ್ರೀ ಗೋಪಾಲ್ ದಾಸ್ ರೆಡ್ಡಿ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಚಕ್ನೂರ್, ಶ್ರೀ ಲಕ್ಷ್ಮಣ್ ಚೆನ್ನಣ್ಣನವರು ಮಾಜಿ ಉಪಾಧ್ಯಕ್ಷರು ರನ್ನ ಸುಗರ್, ಶ್ರೀಶೈಲ ಶ್ರೀ ಕಲ್ಮಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಚಿಂತಾಪುರ, ಶ್ರೀ ಹನುಮಂತ ಪೂಜಾರಿ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬರ್ಗಿ, ಶ್ರೀ ಸಿದ್ದಪ್ಪ ತೋಟದವರು ಯುವ ಮುಖಂಡರು ಈರಪ್ಪ ಇಂಗಳಿಗೆ ಅವರು, ಶ್ರೀ ರವಿ ಮುತ್ಕೋಡಿ ಅವರು PLD ಬ್ಯಾಂಕಿನ ಸದಸ್ಯರು ಹಾಗೂ ಸಮಸ್ತ ಈ ಒಂದು ದಶಮಾನೋತ್ಸವ 10 ವರ್ಷದ ನಮೋ ಯುವ ಸೇನಾ ಬರ್ಗಿಯ 2024 ಉತ್ಸವದಲ್ಲಿ ಸೇರಿದಂಥ ಎಲ್ಲ ತಂದೆ ತಾಯಂದ್ರೆ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ಇಬ್ಬರು ಅದ್ಭುತ ಭಾಷಣಕಾರರು ಮಾತಾಡಿದ ಮೇಲೆ ನಾ ಏನು ಮಾತಾಡುವಂಥದ್ದೇನು ಉಳಿದಿಲ್ಲ. ಯಾಕಂದ್ರೆ ವಿಧಾನಸಭೆಗಳಿಗೆ ನಾನೇ ಒಬ್ಬ ಮಾತಾಡಬೇಕು, ಅಲ್ಲಿಯೂ ಅಡ್ಜಸ್ಟ್ಮೆಂಟ್ ಮ್ಯಾಗೆ ವಿಧಾನಸಭೆ ನಡೀತದೆ. ನಮ್ಮವ್ರೇ ಅಡ್ಜಸ್ಟ್ಮೆಂಟು, ಅವರು ಅಡ್ಜಸ್ಟ್ಮೆಂಟ್, ಹಿಂಗಾಗಿ ಅಲ್ಲಿನೂ ಖಡಾಮುಡಿ ನಾವೇ ಮಾತಾಡಬೇಕು. ಈಗಾಗಲೇ ಇಬ್ರು ರಾಷ್ಟ್ರ ಪುರುಷರ ಛತ್ರಪತಿ ಶಿವಾಜಿ ಮಹಾರಾಜರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ನಮೋ ಯುವ ಸೇನೆಯ ವತಿಯಿಂದ 10ನೇ ವರ್ಷದ ಕಾರ್ಯಕ್ರಮ. ಇವತ್ತು ದೇಶ ಬದಲಾಗ್ತಾ ಇದೆ. ಬರೀ ದೇಶ ಅಷ್ಟೇ ಬದಲಾಗ್ತಾ ಇಲ್ಲ, ಇವತ್ತು ಜಗತ್ತೇ ಬದಲಾಗ್ತಾ ಇದೆ. ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಗಲ್ಫ್ ರಾಷ್ಟ್ರಗಳಲ್ಲಿ UAE ಅಂತ ಏನು ಕರಿತೀವಲ್ಲ, ಆ 7 ರಾಜ್ಯಗಳು ಕೂಡಿ ಒಂದು UAE, 7 ರಾಜ್ಯದ ಅಬುಧಾಬಿ ಅನ್ನುವಂಥದ್ದು ಒಂದು ರಾಜ್ಯ. ದುಬೈ ಮತ್ತು ಅಬುಧಾಬಿ ನಡುಬರ್ಕ ಸುಮಾರು 1000 ಕೋಟಿ ರೂಪಾಯಿಯ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ನಿರ್ಮಾಣ. ಎಂದರೆ ಇದನ್ನು ಆಗ್ತದೆ ಯಾರು ಕನಸು ಮನಸ್ಸ ಕಂಡಿದ್ರೆ, ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಿ ಯಾವ ಮಕ್ಕಾ ಮದೀನಲ್ಲಿ ಇದ್ದಂತ ಮೂರ್ತಿಗಳನ್ನ ನಾಶ ಮಾಡಿ ಇಲ್ಲಿ ಇವತ್ತೇನು ಇಸ್ಲಾಂ ಧರ್ಮದ ಪವಿತ್ರ ಸ್ಥಳ ಅಂತ ಕರಿತೀವಿ, ಅಲ್ಲಿ ಒಟ್ಟೆ ಮೂರ್ತಿ ಪೂಜೆಗೆ ಅವಕಾಶನೇ ಇರಲಿಲ್ಲ. ಇವತ್ತು ಅಲ್ಲಿ ಅದ್ಭುತವಾದಂತ ಜಗತ್ತಿನ ಒಂದು, ಅದರ ಹಿಂದಿನ ದಿವಸ ಅಲ್ಲಿ ಮಳೆ ಆಯ್ತದೆ, ಎಂದೂ ಮಳೆ ಆಗಿರ್ಲಿಲ್ಲ ಅಷ್ಟು ಮಳೆ. ಇವತ್ತು ಬರೀಲಕ್ಕಂದ್ರೆ ಎಲ್ಲ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಅನಿಸ್ತದೆ, ಎಂದೂ ಮಳೆನೇ ಆಗಿರ್ಲಿಲ್ಲ, ಬರ್ಕು ಬಿದ್ದಿದೆ. ಅಂದ್ರೆ ಮತ್ತೊಂದು ಹೊಸ ಹಿಂದೂ ಯುಗ ಈ ಜಗತ್ತಿನಲ್ಲಿ ಪ್ರಾರಂಭ ಆಯಿತು. ಜನವರಿ 22, 2024 ಯಾರ ಕಣ್ಣಾಗ ನೀರು ಬಂದಲ್ಲಿ ಹೇಳ್ರಿ ದೇಶನಾಗಿತ್ತಂತ. ಅವತ್ತಿನ ಕಾರ್ಯಕ್ರಮ ನೋಡಿ ಪ್ರತಿಯೊಬ್ಬರು ಕಣ್ಣ ಪುನರುತ್ಥಾನ. ಬರೀ ರಾಮ, ನಮ್ಮ ಅಪ್ಪನ ಹೆಸರು ರಾಮ, ನನ್ನ ಮಗನ ಹೆಸರು ರಾಮ. ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮ್ಜಿನೇ.
ರಾಮನ ಬಿಟ್ಟು ಯಾವ ಜಾತಿ ಯಾವ ಜನಾಂಗನೂ ಇಲ್ಲ. ರಾಮ ಎಲ್ಲಾರ ಮನ್ಯಾಗ ಎಲ್ಲಾರ್ದ್ರಾಗ ಒಬ್ಬ ಇರ್ಲಾಕೆ ಬೇಕು. ನೋಡ್ರಿ ಎಷ್ಟು ಶಕ್ತಿ ಇದೆ ಜೈ ಶ್ರೀರಾಮ್. ಯಾವ ಇದಕ್ಕೇನ್ ಜಾತಿ ಐತೇನ್ರಿ ರಾಮಗ? ರಾಮ ಕ್ಷತ್ರಿಯ, ಅದನ್ನು ಬರೆದವರು ಮಹರ್ಷಿ ವಾಲ್ಮೀಕಿ. ಕೃಷ್ಣ ಯಾರು? ಗೊಲ್ಲ. ಕಿಲೋಮೀಟರ್ ತೆಳಗಿದೆ, ಅಲ್ಲಿ ಹೋಗಿ ದರ್ಶನ ಮಾಡಿದ. ಒಬ್ಬ ಯಾರೋ ಪದ್ನ್ಯಾಪ್ ಹೇಳ್ದ, ಅಲ್ಲಿ ನವಲಿಗೆರೆ ಇಟ್ರ ಅದು ಬೆಳಿತೈತೆ ಅನ್ನತ್ತ. ಆ ಚಾದರ್ ಬಗ್ಸ್ತಾರಲ್ಲ, ಆ ಒಳಗ ಸತ್ಯ ಹಣಕ್ಕೆ ಏನಾರ ಥಂಡಿ ಆಗ್ತದೆ ಚರ್ಚೆಗಾಕ. ಮಹಾರಾಣಾ ಪ್ರತಾಪ್ ಮುಂದೆ ಅಕ್ಬರ್ ಎಂದೂ ಯುದ್ಧಕ್ಕೆ ಬರಲಿಲ್ಲ. ಬರೇ ಮಹಾರಾಣಾ ಪ್ರತಾಪನ ಹೆಸರು ತೆಗೆದ್ರೆ ಅಕ್ಬರ್ನ ಚಟ್ಯಾಗ. ಒಬ್ಬ ಬೈರೂಲ್ ಖಾನ್ ಅಂತಿತ್ತು, ಅವನ ಸೇನಾಧಿಪತಿ, ಅವನ್ ಕೊಟ್ಟು ಕಳಿಸಿದ್ದ. ಅವನ್ ಇಂಥ ರಾಕ್ಷಸ. ಅವನು ಬೈರೂಲ್ ಖಾನ ಅರ್ಧ ಕುದುರಿ ಗೋಳಾಗಿ ಬಿದ್ದು. ಅಂದ್ರೆ ಮಹಾರಾಣಾ ಪ್ರತಾಪ್ ಎಂತ ವೀರ ಇದ್ದ ಅನ್ನೋಂಥದ್ದು ಉದಾಹರಣೆ ಇದೆ. ಇವತ್ತು ಕಾಶಿ ಒಳಗ ನಮ್ಮ ದೇವಸ್ಥಾನ ಔರಂಗಜೇಬ ನಾಶ ಮಾಡೋದು ಇದೆಲ್ಲ ಇತಿಹಾಸ ಎಲ್ಲ ಗುರ್ತೈತೆ. ನಮ್ಮ ತಾಯಿ ಯಾರಪ್ಪ ಅಂದ್ರ ಇಂದೂರ್ನ ರಾಣಿ. ಯಾವುದೇ ಜ್ಯೋತಿರ್ಲಿಂಗ ಮುಂದೆ ಹೋಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಆ ಇಂದೂರಿನ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿದೆ. ಅದಕ್ಕಿದೆ ಏನು ಮೊಘಲರು ಔರಂಗಜೇಬನ ಕಾಲದಲ್ಲಿ ನೀವು ಅಲ್ಲಿ ವಿಧಾನಸಭೆ ಒಳಗೆ ಕೇಳಿದೆ. ನಮ್ಮ ಸ್ಪೀಕರ್ ಖಾದರ್ ಅವರು ನಾ ಹೇಳಿದೆ, ಮೊಘಲರಿಂದ ಪ್ರಾರಂಭ ಮಾಡಿ ಟಿಪ್ಪು ಸುಲ್ತಾನ್ ಬಂದ ನಿಮ್ಮ ತನ ಬರ್ಬೇಕಾಗೈತ್ರಿ ಅಧ್ಯಕ್ಷರ. ಯಾರು ಬೇಕಾದ್ರೆ ಏನೇನೇ ಆಗಲ್ಲ. ಇತಿಹಾಸನಾಗ ನಮ್ಮ ದೇಶದ ವಿರುದ್ಧ ಮಾತಾಡಿದವ್ರು ಮಾತ್ರ ಬಿಡಬಾರದು. ನಮ್ದು ಸರ್ಕಾರ ಇತ್ತು, ಬರೀ ಕಠಿಣ ಕ್ರಮನೇ ತಗೋತಿಲ್ಲ ಸರ್. ಮಾಡಬೇಕಿರೋ ಯೋಗ್ಯ ನನ್ನ ಮಕ್ಕಳ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ರಿಂದ ಇವತ್ತು ಒಂದು ಬುಲ್ಡೋಜರ್ ನಡೆಸಿದ್ದು ಓಡಿಸಿದ್ರು. ಒಂದೇ ಬುಲ್ಡೋಜರ್ ಕೆಜಿ ಹಳ್ಳಿ ಒಳಗೆ ಎಲ್ಲ ಅಣ್ತಂಬ್ರಂಗ್ ಅದಾರ. ನಿಮ್ ಕೂಡ ಅಣ್ತಂಬ್ರಂಗ್ ಯಾವಾಗ ಎಲ್ಲಿ ತನ ಇರ್ತಾರ ಅವರು 50% ಆಗುತ್ತಾನ. 50% ಆದ್ರೂ ನೀವು ಯಾರು MLA ಆಗೋದಿಲ್ಲ. ಅವ್ರು ಒಂದ್ ಸೈಡ್ ಆಗ್ತಾರೆ, ನೀವು 4 ಮಂದಿ ನಿಂತೇ ಬಿಟ್ಟಿರ್ತೀರಿ. ಎಲ್ಲ ತಗೊಂಡು ಓಟ್ ಹಾಕ್ತಾರೆ. ನೀವೇನಾರೆ ನೀವು ಜೀವನ ತುಳಿಬೇಕಾದ್ರೆ ಗ್ಯಾರಂಟಿ ಬೇಕಾದ್ರೆ ಅವೆಲ್ಲ ಗ್ಯಾರಂಟಿ ಬಿಟ್ಟು ನಾಳೆ ನರೇಂದ್ರ ಮೋದಿ ಓಟ್ ಹಾಕಿದ್ರೆ